ಕೇಳಿದ್ದೀರಿ, ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೋಗಿದ್ದೀವಿ. ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮಕ್ಕಳಿಗೆ ಕೂಡ ಅಷ್ಟೇ, ಬುದ್ಧಿ ಮುಖಂಡರಿಗೆ ಕೂಡ ಅಷ್ಟೇ, ಇನ್ನೊಂದು ಕಡೆ ಕೂಡ ಅಷ್ಟೇ. ಗೌರಿ ಗಣಪತಿ ಹಬ್ಬ ಆಗ್ಬೋದು, ಯಾವುದೇ ಹಬ್ಬಗಳಾಗ್ಬೋದು, ಅಥವಾ ಯಾವುದೇ ಹಬ್ಬಗಳಾಗ್ಬೋದು, ಪ್ರತಿನಿಧಿತ ದಿನ ಪ್ರತಿ ಮುಸ್ಲಿಂ ಯುವಕ ವ್ಯಕ್ತಿ ತಾನು ದುಡ್ಡಿದ್ರಲ್ಲಿ 1% ಬಡವರು ದಾನ ಮಾಡಿ. ಅವ್ರು ಯಾವತ್ತು ಮಸೀದಿಗೆ ಬಂದ್ರೆ ಈ ಧರ್ಮಕ್ಕೆ ದಾನ ಮಾಡಬೇಕು ಅಂತ ಇದ್ದೀವಿ. ಯಾಕೆ ಮಸೀದಿಗಳ ಮುಂದೆ ನೋಡಿ, ಬೆಂಗಳೂರಲ್ಲಿ ನೋಡಿದ್ದೀನಿ, ಮ್ಯಾಕ್ಸಿಮಮ್ ಇದಕ್ಕೂ ಬಿಸಿಲಿದೆ. ಅವ್ರು ಯಾವುದೇ ಯಾವ ಧರ್ಮ ಸೇರಿದಪ್ಪ ಆ ಧರ್ಮ ಸೇರಿದೆ ಅಂತ ಬರೋದಿಲ್ಲ. ಇರ್ರೆಸ್ಪೆಕ್ಟ್ ಆಫ್ ಧರ್ಮದ ವಿಚಾರದಲ್ಲಿ ಎಲ್ಲಾರೇ ಬಂದು ಅವತ್ತು ಕೇಳಿದ್ರು ಅವರು ದಾನ ಮಾಡ್ತಾರೆ. ಅದೇ ರೀತಿ ನಮ್ಮ ಹಿಂದೂ ಮುಖಂಡರುಗಳು ಅವರು ಆರ್ಥಿಕವಾಗಿ ಶಕ್ತಿದ್ರು ಕೂಡ ಮುಸ್ಲಿಂ ಸಮುದಾಯದವ್ರಿಗೆ ಯಾರೇ ಬಂದು ಕೇಳಿದ್ರು ದಾನ ಮಾಡ್ತಾರೆ. ಇದನ್ನು ನಾವು ನೋಡಿದ್ವಿ. ಲಕ್ಷಾಂತರ ರೂಪಾಯಿ ದಾನ ಮಾಡ್ತಾರೆ. ಮುಸ್ಲಿಮರಲ್ಲಿ ಬಡವರಿಗೆ ಕೊಂಡ್ಕೊಳ್ಳಿಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಅವರ ಸ್ಟೇಟ್ ಇನ್ಸ್ಪೆಕ್ಟರ್ ಆಗಿದ್ದೆ, ಅಲ್ಲ DSP ಆಗಿದ್ದೆ. ಬಕ್ರೀದಪ್ಪ ಸೊ ನಮ್ಗೆ ಯಾರು ಅಸಿಸ್ಟೆಂಟ್ ಇರೋವಾಗ ನಾವೇ ಮಾಡೋದು ಬೇಕು ಅಂತ ಹೋಗಿದ್ದೆ ಅಂತ ಒಂದು ಬಡ ಹೆಣ್ಣು ಮಗಳು ಬಂದು ಮುಸ್ಲಿಂ ಹೆಣ್ಣು. 1 kg ಮಟನ್ ಇಷ್ಟಪ್ಪ ಈಗ 200 ರೂಪಾಯಿ. ಆಗ 250 ರೂಪಾಯಿ, 50 ರೂಪಾಯಿ ಕೊಡ್ತೀನಿ. ಎಷ್ಟು ಬರುತ್ತೆ ಅಷ್ಟು ಕೊಡಿ. ಬಟ್ ಅಂಥವ್ರಿಗೆ ಹೇಳ್ತಾರೆ ಎಲ್ಲಾ ಲೀಡರ್ಸ್ಗಳು ನಾವು ಎಲ್ಲ ನಮ್ಮೊಳಗೆ ಮಾಡ್ತಾರೆ. ಮತ್ತೆ ಅವರು ಕೂಡ ಅಷ್ಟೇ ಮಸೀದಿಗೆ ತುಂಬಾ ಜನ ಮಾಡ್ತಾ ಇದ್ರು. ಕೋಮು ಸಾಮರಸ್ಯದ ನೋಡೋದನ್ನ ಹಬ್ಬ ಇದ್ರು. ಇದ್ರಲ್ಲಿ ಯಾವ ಧರ್ಮ ಇಲ್ಲ. ನಾನು ದುಡ್ಡಿದ್ರಲ್ಲಿ ದೇವರು ಹೇಳ್ತಾನೆ ಒಂದು ಭಾಗ ಬಡವರಿಗೆ ಕೊಡುವಂತ. ಅದ್ರ ಉದ್ದೇಶ ಅಷ್ಟೇ ಬಕ್ರೀದಪ್ಪ, ಇನ್ನೇನು ಅಲ್ಲ ಬಕ್ರೀದಪ್ಪ ಅಂದ್ರೆ. ಅದೇ ರೀತಿ ನಮ್ಮ ಹಬ್ಬಗಳಿಗೂ ಅಷ್ಟೇ. ಗೌರಿ ಗಣಪತಿ ಆಗ್ಬೋದು, ಮನೆ ಮುಂದೆ ಬರ್ತಾರೆ, ಎಲ್ಲ ಬರ್ತಾರೆ, ಎಲ್ಲ ಆದ್ರಿಂದ ಬರಲಿ ನಾವು ಕೂಡ ದಾನ ಮಾಡ್ತೀವಿ. ಯುಗಾದಿ ಹಬ್ಬದ ಎಷ್ಟು ಜನ ದಾನ ಮಾಡಲ್ಲ. ಇದು ನಮ್ಮ ಸಮಾಜದಲ್ಲಿ ನಮ್ಮ ಸಮುದಾಯದಲ್ಲಿ ಬಂದ್ಬಿಟ್ಟಿದೆ. ಯಾರು ಹೊಸದಾಗಿ ನಮ್ಮ ಮಧ್ಯೆ ಹೇಳ್ಕೊಟ್ಟಿಲ್ಲ ನಮ್ಮ. ಆದ್ರೆ ಕೆಲವರು ಅರ್ಧ ತಿಳ್ಕೊಂಡಿರ್ತಾರಲ್ವ, ಅವ್ರಿಗೆ ಹೇಳಕ್ಕಾಗಲ್ಲ. ಪೂರ್ತಿ ತಿಳ್ಕೊಂಡವ್ರಿಗೆ ಪಾಠ ಮಾಡ್ಬೋದು, ಏನೋ ತಿಳ್ಕೊಂಡೇ ಇರೋರಿಗೆ ಪಾಠ ಮಾಡ್ಬೋದು, ಸ್ವಲ್ಪ ತಿಳ್ಕೊಂಡ್ರೆ ಹೇಳಲಿಕ್ಕಾಗಲ್ಲ. ಹಾಗಾಗಿ ಸಂವಿಧಾನ, ಕಾನೂನು ಎಲ್ಲ ಇದೆ. ಯಾವುದೇ ಸ್ಟೇಷನ್ ಮುಂದೆ ಜನ ಪ್ರತಿಭಟನೆ ಬಂದ್ರೆ ನಾನು ಹೇಳೋದು ಬೆಂಗಳೂರು ಪೊಲೀಸ್ ನಾಟ್ ಪಬ್ಲಿಕ್. 33 ವರ್ಷದ ನನ್ನ ಸುದೀರ್ಘ ಅವಧಿ ಹೇಳ್ತಾ ಇದ್ದೀನಿ. ಫೇಲ್ಯೂರ್ ಆಫ್ ಪೊಲೀಸ್ ನಾಟ್ ಪಬ್ಲಿಕ್. ಎಲ್ಲೋ ನಮ್ಮ ತಪ್ಪಾಗಿದೆ. ನಾವು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಅಥವಾ ತಿಳುವಳಿಕೆ ಇರಲಿಕ್ಕೆ. ಹಾಗಾಗಿ ನಾನು ಇನ್ಸ್ಪೆಕ್ಟರ್ಗೆ ಹೇಳಿ ಇದು ಪದೇ ಪದೇ ಪುನರಾವರ್ತಿ ಆಗ್ತಿಲ್ಲ. ಯಾಕೆಂದ್ರೆ ಮುಳುಬಾಗ ಜನ ನನಗೆ ಗೊತ್ತಿಲ್ಲ. ದೇಶ ಮುಂದೆ ಒಂದು ಗಲಾಟೆ ಮಾಡೋ ನಾವು ಇನ್ಸಿಡೆಂಟ್ ಇದೆ. ನಿನ್ನೆ ಒಂದು ಇನ್ಸಿಡೆಂಟ್, ಮೊನ್ನೆ ಒಂದು ಯಾವುದೋ ಫ್ಯಾಮಿಲಿ ಇಶ್ಯೂ ಆಗಿತ್ತು. ಯಾರು ಬರೋದಿಲ್ಲ, ಎಲ್ಲರೂ ಪೊಲೀಸ್ ಆಗಿ ತುಂಬಾ ಗಮನ ಕೊಡ್ತಾರೆ. ಆ ರೀತಿ ಆಗ್ಬಾರ್ದು. ಸೆಕೆಂಡ್, ಎಲ್ಲರಿಗೂ ಹೇಳ್ತಿದ್ದೀನಿ, ಇಡೀ ಸ್ಟೇಟ್ ಅಲ್ಲಿ ನಾನು DG ಸಾಹೇಬ್ ಹೇಳಿದ್ರೆ ಮಾರಲ್ ಪೊಲೀಸಿಂಗ್ ಯಾರು ಮಾಡಿದ್ರೆ ಮುರುಡಾಜಿನ ಉಳಿಬೇಕು. ಇಲ್ಲಿ ಗಾಕಿ ಬಟ್ಟೆ ಕೊಟ್ಟಿದ್ದಾರೆ ಸರ್ಕಾರ, ಸಂಬಳ ಕೊಡ್ತಾ ಇದ್ದಾರೆ ನಮ್ಗೆ, ನಾವು ಮಾಡ್ತೀವಿ. ನಿಮ್ಗೆ ಮಾಹಿತಿ ಇದೆಯಾ ಅದು ಕೊಡಿ, ನಾವು ಹಿಡಿತೀವಿ ಕೇಸ್, ನಾವು ಮಾಡ್ತೀವಿ ಕೇಸ್. ನಾನೇ ಪೊಲೀಸ್ ಅಂತ ಯಾರು ಹೋದ್ರೆ ಅವ್ರಿಗೆ ನಾವು ಬುದ್ಧಿ ಕಲಿಸ್ತೀವಿ. ಇದು ಫರ್ಮ್ ಡಿಸಿಷನ್ ಟೇಕನ್ ಬೈ ದಿ ಗವರ್ಮೆಂಟ್ ಆಫ್ ಕರ್ನಾಟಕ. ನಮ್ಮ ಹೆಡ್ ಆಫೀಸರ್ ಕೂಡ ಇದೆ. ಮಾರಲ್ ಪೊಲೀಸಿಂಗ್ ಯಾರೇ ಮಾಡಿದ್ರು ಕೂಡ ನಾವು ನಿಮ್ಗೆ ಎಷ್ಟೇ ಮಾಹಿತಿ ಕರಲಿ 24/7 ನಮ್ಗೆ ರೆಡಿ ಇರ್ತಾರೆ ಕೆಲಸ ಮಾಡಿ. ಆನ್ ರೋಡ್ ನಮ್ಮ ಮೈನ್ ಇರ್ತಾರೆ, ಪೊಲೀಸರು ಇರ್ತಾರೆ. ಅವ್ರು ಮಾಡಲಿಲ್ಲ ಅಂತ ಹೇಳಿ ಅವ್ರ ಮೇಲೆ ಕೂಡ. ಹಬ್ಬಗಳು ಅವಾಗಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವ್ರು ಹೇಳಿದ ವಾಕ್ಯನ ಪುನರಾವರ್ತನೆ ಮಾಡ್ತಾ ಇದ್ದೀವಿ. ಹಬ್ಬಗಳನ್ನು ನಾವು ಅವತ್ತಿಂದ ಆಚರಣೆ ಮಾಡ್ಕೊಳ್ತೀವಿ. ತೋರಿಕೆ ಮಾಡಬಾರದು. ಇದು ರವಿಯರು ಕೂಡ ಹೇಳಿದ್ರು, ಅವರು ಕೂಡ ಹೇಳಿದ್ರು. ಯಾರಿಗೂ ನೋವಂತ ಮಾಡಬಾರದು, ಯಾರಿಗೂ ಘಾಸಿ ಮಾಡಬಾರದು. ನಮ್ಮ ಧರ್ಮ ನಮ್ಮ ಮನೆ ಅಂಗಳಕ್ಕೆ ಸೀಮಿತವಾಗಬೇಕು. ಇದು ಎಲ್ಲಾ ಕಡೆ ಇದೆ. ಯಾರೇ ಹಬ್ಬ ಮಾಡ್ಕೊಳ್ಳಿ, ಏನೇ ಹಬ್ಬ ಮಾಡ್ಕೊಳ್ಳಿ, ಎಲ್ರಿಗೂ ತೋರಿಸಿ ಹಬ್ಬ ಮಾಡೋದು ಯಾವುದು? ಒಂದು ಇಂಡಿಪೆಂಡೆನ್ಸ್ ಡೇ, ನಮ್ಮ ದೇಶದಲ್ಲಿ 2 ಹಬ್ಬ, ಅದೇ ನ್ಯಾಷನಲ್ ಹಬ್ಬ. ಇನ್ನೆಲ್ಲ ಹಬ್ಬಗಳು ನಮ್ಗೆ ಸೀಮಿತವಾಗಿರೋದಷ್ಟೇ, ನಮ್ಮ ಮನೆಗಳಲ್ಲಿ ಸೀಮಿತವಾಗಿರುತ್ತೆ. ಈ 2 ಹಬ್ಬ ಎಲ್ಲರಿಗೂ ಸೇರಿದ್ದು, ಎಲ್ಲರೂ ನಾವು ಪಬ್ಲಿಕ್ ಆಗಿ ಮಾಡ್ತೀವಿ. ಇದಕ್ಕೆ ದಯವಿಟ್ಟು ಯಾರು ಅವಕಾಶ ಮಾಡ್ಕೊಳ್ತೀವಿ. ಮುಳುಬಾಗ ಅವತ್ತಿನ ದೇವರು ಒಳ್ಳೆಯದಿದೆ. ಜನರು ಕೂಡ ನಾವು ಅಷ್ಟೇ ಬಿಸಿ ತೋರಿಸ್ತೀರ. ನಾವು ಬಂದರೆ ಊಟ ಕೇಳ್ತೀರ, ನಾವು ಬಂದರೆ ಕೇಳ್ತೀರ. ಯಾವ ಗೌರಿ ಗಣಪತಿ ಹಬ್ಬ ಆಗ್ಬೋದು, ಯಾವುದೇ ಒಂದು RSS ಪಾದಯಾತ್ರೆ ಆಗ್ಬೋದು, ಅಥವಾ ರಂಜಾನ್ ಆಗ್ಬೋದು, ಬಕ್ರೀದ್ ಆಗ್ಬೋದು,
ಇಲ್ಲಿ ಯಾವತ್ತೂ ಪೊಲೀಸರಿಗೆ ಎದುರ್ತಾ ಇದ್ದ ವ್ಯಕ್ತಿಗಳನ್ನ ನೋಡಲ್ಲ, ಎಲ್ಲ ಒನ್ನಾಗಿರ್ಬೇಕು ಅಂತ ವ್ಯಕ್ತಿಗಳಿಂದ ದಯವಿಟ್ಟು ಸೂಕ್ಷ್ಮವಾಗಿ ನಮ್ಮ ಅಧಿಕಾರಿಗಳಿಗೆ ಹೊಸದಾಗಿ ಬಂದ ರೆಡ್ಡಿ ಅವ್ನಿನ್ನೂ ಗೊತ್ತಾಗಿಲ್ಲ ಅಲ್ಲ ಹಡಬಾಗಿದ್ದರೆ ಕೆಲಸ ಆಗ್ತದೆ ಘಟನೆ ಆಗ್ತದೆ ಮೆಂಟಲ್ಲು ಬಿಡಲ್ಲ ಅವನ ರೋಡಿಗೆ ಹೊಡೆದು ಬಿಸಾಕ್ತಾರೆ ಅಂತ ಗೊತ್ತಿದ್ದಿಲ್ಲ ಗುಲ್ಬಾಗ ಜನಕ್ಕೆ ನಿನ್ನೆ ಯಾರು ಬರ್ತಾ ಇಲ್ಲ ಆ ಥರ ಜನ ಬಂದು ಯಾರೋ ಒಬ್ಬ ಬಂದು ಕಂಪ್ಲೇಂಟ್ ಕೊಡೋದು ಸ್ವಾಮಿ ಹಿಂಗಾಗಿದೆ ಅನ್ಯಾಯ ಆಗಿದೆ ನೀವು ತಿದ್ದಿ ಮಾಡಿಕೊಡಿ ಅಂತ ಸ್ಟೇಷನ್ ಮುಂದೆ ಜನ ಸೇರಿಸೋದು ಅಂಥವ್ರು ಯಾರಿದ್ದಾರೆ ನಮ್ಗೆ ಗೊತ್ತಿದೆ. ಅಂಥವ್ರು ಯಾರಾದ್ರೂ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳೋರಿದ್ರೆ ಕಾನೂನನ್ನ ಪ್ರಶ್ನೆ ಮಾಡೋರಿದ್ರೆ ಇದನ್ನ ಎಲ್ಲರೂ ಕ್ಲಿಯರ್ ಆಗಿ ಹೇಳ್ತಾರೆ. ಎಷ್ಟೇ ವಿಷಯಗಳಿಂದ ಬನ್ನಿ ನಾವು ಯಾವತ್ತಾದ್ರೂ ನಿಮ್ಗೆ ನಮ್ಮ ಮಾತುಗಳ ಲೌಕಿಕ ಹೇಳ್ತಾರೆ. ಇವತ್ತಿನ ಇಷ್ಟು ಜನ ನಿಲ್ಲಿಸಿದ್ದಾರೆ, ಎಲ್ಲರೂ ಪರಿಚಯ ಇದ್ದಾರೆ. ಯಾವತ್ತಾದ್ರೂ ನನ್ನ ಬಂದು ಸರ್ ಕೆಲಸ ಆಗ್ಬೇಕು ಅಂದಾಗ ಆಗಲ್ಲ ಹೋಗಿ ಯಾರು ದಯವಿಟ್ಟು ಇಸ್ಕೊಬೇಡಿ. ಹೌದು ಸರ್ ನಿಮ್ಮ ಹತ್ರ ಬಂದಿದ್ವಿ, ಕಾನೂನು ಪ್ರಕಾರ ಇತ್ತು, ನೀವು ಮಾಡಿಲ್ಲ ಅಂತ ತೋರಿಸಿಕೊಳ್ಳಿ. ಒಂದು ಮೊನ್ನೆ ನೀವು ಹೇಳಿ ನಾವು ನಿಮ್ಮ ಒಂದು ಕಚೇರಿ ಹಿಂದ್ಗಡೆ ಹಸುಗಳನ್ನ ಕಟ್ ಮಾಡ್ತಿದ್ದಾರೆ. ನಮ್ಮ ಸನಾತನ ಧರ್ಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದ್ಗಡೆ ಹಸುಗಳನ್ನ ಕಟ್ ಮಾಡಿ ಆ ಮಾಂಸದ ತುಂಡುಗಳನ್ನ ತಲೆಗಳನ್ನ ನೇತಾಕಿದ್ದಾರೆ. ಅದನ್ನ ಬ್ಯಾನ್ ಮಾಡಬೇಕು, ಆ ಒಂದು ಅಂಗಡಿಗಳನ್ನ ಶೆಡ್ ಹಿಡಿಬೇಕು ಅಂತೇಳಿ ನಾವು DYSP ಮೇಡಮ್ ಅವ್ರಿಗೂ ನಾನು ಲೆಟರ್ ಕೊಟ್ಟಿದ್ದೀನಿ. ಮತ್ತೆ ನಮ್ಮ IGP ಅವರು ಬೆಂಗಳೂರಿಂದ ಬಂದಾಗ IGP ಅವರು ಕೂಡ ನಾವು ಲೆಟರ್ ಕೊಟ್ಟಿದ್ದೀವಿ. IGP ಅವರು SP ಅವರಿಗೆ ಕರೆ ಕೊಟ್ಟಾಗ SP ಅವರು ನನ್ನ ಕರೆದು 40 ನಿಮಿಷಗಳ ಕಾಲ ವಸಂತ ಅನ್ನೋ ಇನ್ಸ್ಪೆಕ್ಟರ್ ಅವರು ನನ್ನ ಎಂಕ್ವೈರಿ ಮಾಡಿದಾಗ ಎಲ್ಲ A to Z ನಾವು ಕೊಟ್ಟಿದ್ದೀವಿ, ಮಾಹಿತಿ ಕೊಟ್ಟಿದ್ದೀವಿ. ಇವತ್ತಿಗೆ 10 ದಿನ ಆಗಿದೆ ಆ ಒಂದು ಮಾಹಿತಿ ಕೊಟ್ಟು. ಇವತ್ತು ನೀವು ಕಾನೂನು ಬಗ್ಗೆ ಹೇಳ್ತಿದ್ದೀರಾ, ಇವತ್ತವರೆಗೂ ಆ ಒಂದು ಕ್ರಮನ ನೀವೆಲ್ಲಿ ತಗೊಂಡಿದ್ದೀರಾ? ಇವತ್ತು ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಾ, ಸಮುದಾಯದ ಸಂಪ್ರದಾಯದ ಬಗ್ಗೆ ಹೇಳ್ತಿದ್ದೀರಾ, ನಮ್ಮ ಸಮುದಾಯದ ಸಂಪ್ರದಾಯದ ಬಗ್ಗೆ ಹೇಳ್ತಿದ್ದೀರಾ. ಈ ಒಂದು ಕಾನೂನಲ್ಲಿ ಉಲ್ಲಂಘನೆ ಇದೆಯಾ ಇಲ್ವಾ? ಈಗ ಹಸುಗಳನ್ನ ಕಟ್ ಮಾಡಿ ಅವರು ಈಗ ನಮ್ಮ ಪಶು ಕಂಪ್ಲೇಂಟ್ ಮಾಡ್ತೀವಿ. ಅಲ್ಲ ಸರ್, ಒಂದು